ರೈತರೇ, ನಾನು ಕೇಂದ್ರ ಆಹಾರ CFT ಅಂತ ಹೇಳ್ತೀವಿ, ಕೇಂದ್ರ ಆಹಾರ ಸಂಶೋಧನಾಲಯ ಅಂತ ಹೇಳ್ಬಿಟ್ಟು, ಅದು ನಿಮಗೆ ಎಷ್ಟು ಜನಕ್ಕೆ ತಿಳಿದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ದಿವಸ ಕೇಂದ್ರ ಆಹಾರ ಸಂಶೋಧನಾ ಅನ್ನತಕ್ಕಂಥ ಒಂದು ಕ್ವಶನ್ಸ್ ಕೇಳ್ತಾರೆ SLC ಸ್ಟೂಡೆಂಟ್ಸ್ಗೆ. ಎಲ್ಲಿ ಕೇಂದ್ರ ಆಹಾರ ಸಂಶೋಧನೆ, ಅವ್ರ ಕೆಲಸ ಏನು ಅಂತ ಕೇಳ್ತಾರೆ. ಕೇಂದ್ರ ಆಹಾರ ಸಂಶೋಧನೆ ಮಾಡೋ ಕೆಲಸ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಮಂಡ್ಯಲ್ಲಿ ಮಾಡ್ತಕ್ಕಂಥ ಕೆಲಸ ಎಲ್ಲ ಬೀಜ ಹಾಕಿ ಅದರಿಂದ ಒಂದು ಪ್ಲಾಂಟ್ ಮಾಡಿ ಅದರಿಂದ ಮತ್ತೆ ಮಾಡ್ತಾರೆ. ನಾವು ಕಟಾವು ಆದ್ಮೇಲೆ ನಮ್ಮ ಬಾಯಿಗೆ ಹೋಗೋ ಮುಂಚೆ ಏನು ಮಾಡಬಹುದು ಅನ್ನೋ ಕೆಲಸ CFTR ಇದು, ಕೇಂದ್ರ ಆಹಾರ ಸಂಶೋಧನಾ. ಅರ್ಥ ಏನಂದ್ರೆ, ನಿಮಗೆ ಕೈಗೆ ಒಂದು ಕಾಳು ಬಂದ್ಮೇಲೆ ಅದನ್ನ ಏನೇನು ನಾವು ಮಾಡಬಹುದು, ಹಣ್ಣು ಬಂದ್ರೆ ಅದಕ್ಕೆ ಏನೇನು ಮಾಡಬಹುದು, ಪ್ರತಿಯೊಂದು ಕೆಲಸ ಮಾಡುತ್ತದೆ CFTR, ಕೇಂದ್ರ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಇದು ಮಂಡ್ಯಲ್ಲಿ ನಡೀತಕ್ಕಂಥ ಕೆಲಸ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಅಂದ್ರೆ ಕಟಾವು ಮಾಡಕ್ ಮುಂಚೆ ಮಾಡತಕ್ಕಂಥ ಕೆಲಸ ಮಂಡ್ಯಲ್ಲಿ ನಡೀತಕ್ಕಂಥ, ಬೆಳೀತಕ್ಕಂಥದ್ದು. ಬೆಳೆದಾದ್ಮೇಲೆ ನಾವು ಉಪಯೋಗಿಸ್ತಕ್ಕಂಥದ್ದು ಯಾವ ರೂಪದಲ್ಲಿ ಉಪಯೋಗಿಸ್ಬೋದು ಅನ್ನೋದನ್ನ ನಾವು ಮಾಡ್ತೀವಿ. ಅದ್ರಲ್ಲಿ ನಾನು ಮಾಡ್ತಾ ಇದ್ದ ಕೆಲಸ ಧಾನ್ಯಗಳು, ಗ್ರೈನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಆ ಗ್ರೈನ್ ಟೆಕ್ನಾಲಜಿ ಇವಾಗ ನಮ್ಮಲ್ಲಿ ಸಿರಿಧಾನ್ಯಗಳು ಮಾತಾಡಿದ್ದಾರೆ ಎಲ್ರು. ಇನ್ ಗ್ರೈನ್ಸ್ ನಿಮಗೆ ತಿಳಿದ ಮಟ್ಟಿಗೆ ಸಾಫ್ಟ್ ಗ್ರೈನ್ ಮತ್ತೆ ಕೋರ್ಸ್ ಗ್ರೈನ್ ಅಂತ ಎರಡು ಉಂಟು. ಸಾಫ್ಟ್ ಅಂದ್ರೆ ಮೃದುವಾದ ಗ್ರೈನ್ಗಳು ಯಾವುದು ಅನ್ನೋದು ಕೇಳ್ತಾ ಅದೇ ಇರುತ್ತೆ. ಮತ್ತೆ ಕೋರ್ಸ್ ಗ್ರೈನ್ ಅಂದ್ರೆ ಸಿರಿಧಾನ್ಯಗಳು ಎಲ್ಲ ಹೊರಟು ಬರ್ತಾ ಇದೆ. ಸೊ ಅದರಿಂದ ನಿಮಗೆ ಆ ಒಂದು ಸಾಫ್ಟ್ ಗ್ರೈನ್ಸ್ ಅನ್ನೋದ್ರಲ್ಲಿ ಏನಂತ ನೀವೇನು ಉಪಯೋಗಿಸ್ತೀವಿ ಇವತ್ತಿನ ದಿವಸ, ಗೋಧಿ ಮತ್ತು ಅಕ್ಕಿ ಇವೆರಡು ಮೃದುವಾದ ಧಾನ್ಯಗಳು. ಆದ್ರೆ ಸಿರಿಧಾನ್ಯಗಳೆಲ್ಲ ರಫ್ ಗ್ರೈನ್ಸ್ ಅಂತ ಹೇಳ್ತೀವಿ, ಕೋರ್ಸ್ ಗ್ರೈನ್ಸ್ ಅಂತ ಹೇಳ್ತೀವಿ. ಕೋರ್ಸ್ ಗ್ರೈನ್ಸ್ ಅಲ್ಲಿ ಇರ್ತಕ್ಕಂಥ ಪಾಸಿಟಿವ್ ಪಾಯಿಂಟ್ಸ್ಗಳು ಬೇರೆ ಇರುತ್ತೆ. ಆದ್ರೆ ಈ ಸಾಫ್ಟ್ ಗ್ರೈನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಬೇರೆ ಇದೆ. ನಿಮಗೆ ತಿಳಿದ ಮಟ್ಟಿಗೆ ನೀವು ಯಾವಾಗ್ಲೂ ಒಂದು ಯಾವಾಗಲೂ ನೀವು ಅಕ್ಕಿಯನ್ನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಆನಂದ. ಅಕ್ಕಿಯನ್ನು ತಗೊಳ್ತೀರಾ, ಅನ್ನ ಮಾಡ್ತೀರಾ, ಅದು ಉಪಯೋಗಿಸ್ತೀರ. ಹಾಗೇನೆ ಗೋಧಿಯನ್ನು ತಗೊಂಡ್ರೆ ಚಪಾತಿ ಮಾಡ್ತೀರಾ, ಪೂರಿ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಬೇಕಿರಬಾರ್ದು. ಸೊ ಮನುಷ್ಯನ ನಾಲಿಗೆ ಅದು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನಿಧಾನವಾಗಿ ನಾವೆಲ್ಲ ಏನ್ ಮಾಡಿದ್ವು, ಸಿರಿಧಾನ್ಯಗಳ ಒಂದು ಇಂಪಾರ್ಟೆನ್ಸ್, ಅದು ಅವಶ್ಯಕತೆ ನಿಧಾನವಾಗಿ ತಿಳಿತಿಲ್ಲ ನಮ್ಗೆ ಅಂತ ಬಿಟ್ಟು. ಮೊದಲೆಲ್ಲ ಇವಾಗ ಈ ಸಿರಿಧಾನ್ಯಗಳು ಬರ್ತಕ್ಕಂಥ ಯಾವಾಗಲೂ ಈಲ್ಡ್ ಕಡಿಮೆ ಇರುತ್ತೆ, ಎಕ್ಸೆಪ್ಟ್ ರಾಗಿ ಮತ್ತೆ ಪರ್ಲ್ ಮಿಲೆಟ್ ಎರಡು, ರಾಗಿ ಮತ್ತೆ ಬಾಜರ ಬಿಟ್ರೆ ಬಾಕಿ ಈಲ್ಡ್ ಕಡಿಮೆ ಇರುತ್ತೆ, ಬೆಲೆ ಜಾಸ್ತಿ ಇರುತ್ತೆ. ಆದ್ರೆ ಅದರ ಆರೋಗ್ಯ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅನ್ನೋದು ನಾವು ತಿಳ್ಕೊಂಡಿದೀವಿ ಈಗ. ಸೊ ಇವಾಗ ಜಾಸ್ತಿ ನಾವು ತಿಳ್ಬೇಕಾದ್ದು, ನಾವು ಸಿರಿಧಾನ್ಯ ಬೆಳಿಬೇಕು ಅಂತ ನಾವು ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಸಿರಿಧಾನ್ಯ ಉಪಯೋಗಿಸ್ತಾ ಇರೋದು ಬಹಳ ಇಂಪಾರ್ಟೆಂಟ್. ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಸಿರಿಧಾನ್ಯ ಬೆಳೆದು ಮನೆಗೆ ಹೋಗ್ಬಿಟ್ಟು ಕೊಡ್ತಾರೆ, ಇದನ್ನು ನೀವು ಉಪಯೋಗಿಸಿ ಅಂತ ಹೇಳ್ಬಿಟ್ಟು. ಆದ್ರೆ ಸಿರಿಧಾನ್ಯ ಉಪಯೋಗಿಸ್ಬೇಕಂತ ಅಭ್ಯಾಸ ಬರಬೇಕು ಅಂದ್ರೆ ಮಗುವಿಂದ ಬರಬೇಕು. ಸಡನ್ ನಾವು ಈಗ ಪಿಕಪ್ ಮಾಡಕ ಎಷ್ಟೋ ಜನಕ್ಕೆ ಸಿರಿಧಾನ್ಯ ಆಗೋಲ್ಲ. ಆದ್ರೆ ಸಿರಿಧಾನ್ಯ ಉಪಯೋಗಿಸ್ಬೇಕು ಅಂದ್ರೆ ಚಿಕ್ಕದ ವಯಸ್ಸಿಂದ ಬರ್ಬೇಕಾದ್ರೆ ಎಷ್ಟೇ ಆಗಲಿ. ಸೊ ಮನುಷ್ಯ ನಿಧಾನ ತಿಳ್ಕೊಂಡ್ ಬರ್ತಾ ಇದ್ದಾನೆ, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಈಗ ಸಾಫ್ಟ್ ಗ್ರೈನ್ಸ್ ಅಲ್ಲಿ ಅಂತ ಹೇಳಿದ್ರೆ ಗೋಧಿ ಒಂದಿದೆ, ಮತ್ತೊಂದು ಅಕ್ಕಿ ಒಂದಿದೆ. ಈ ಅಕ್ಕಿಯಲ್ಲಿ ಮತ್ತೆ ನೋಡ್ಕೊಂಡ್ರೆ ಅದರಲ್ಲಿ ಸುಮಾರು ಅಕ್ಕಿಯಲ್ಲಿ ನಿಮಗೆ ತಿಳಿದಿರ್ಬೋದು, ಪ್ರಪಂಚದಲ್ಲಿ 1,20,000 ತಳಿಗಳಿದೆ. ಭತ್ತದಲ್ಲಿ 1,20,000 ತಳಿಗಳಿದೆ. ಅದರಲ್ಲಿ ಸುಮಾರು ತಳಿಗಳು. ಇವಾಗ ನೀವು ಕರ್ನಾಟಕದಲ್ಲಿ ತಗೊಂಡ್ರೆ, ಮಂಡ್ಯಲ್ಲಿ ತಗೊಂಡ್ರೆ, ಮೈಸೂರು ತಗೊಂಡ್ರೆ, ಅಲ್ಲಲ್ಲಿಗೆ ಸುಮಾರು ತಳಿಗಳು ಬರುತ್ತೆ. ಇಲ್ಲಿ ಸೋನಾ ಮಸೂರಿ ಅಂತ ಬರುತ್ತೆ, ತಮಿಳುನಾಡಲ್ಲಿ ಪೊನ್ನೆ ಅಂತ ಬರುತ್ತೆ, ಮತ್ತೆ ಹಾಗೆ ಬೇರೆ ಬೇರೆ IR65 ಬೇಕಾಷ್ಟು ತಳಿಗಳು ಬಂದಿದೆ. ಈ ತಳಿಗಳಲ್ಲಿ ಕೂಡ ಬಹಳ ವಿಷಯಗಳು ಮಾಡಿ ಅಕ್ಕಿಯಲ್ಲಿ 8 ವಿಧಗಳು ಮಾಡಿದ್ದಾರೆ. ಅಂದ್ರೆ ಅದು 8 ವಿಧಗಳಲ್ಲಿ ಯಾವ ತರ ಅಂತ ಹೇಳ್ಬಿಟ್ಟು ಈ ಅಕ್ಕಿಯನ್ನ ನಾವು ನನ್ನ ಇವಾಗ ಪಾಠ ನಿಮ್ಗೆ ತಿಳಿದ ಮಟ್ಟಿಗೆ ಅಕ್ಕಿ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಅಕ್ಕಿ ಅದರ ಯೂಸಸ್, ವ್ಯಾಲ್ಯೂ ಅಡಿಷನ್ ಟು ರೈಸ್ ಅನ್ನೋದು ನನ್ನ ಟಾಪಿಕ್. ಈಗ ರೈಸಲ್ಲಿ ನೀವು ತಗೊಂಡ್ರೆ, ಭತ್ತ ತಗೊಂಡಿದ ತಕ್ಷಣ ನಾವು ಏನ್ ಮಾಡ್ತೀವಿ, ಅದನ್ನ ತೆಗಿತೀವಿ, ಮೇಲ್ಗಡೆ ಚಿಲ್ಕ ತೆಗಿತೀವಿ, ಅದಾದ್ಮೇಲೆ ಬ್ರ್ಯಾನ್ ತೆಗಿತೀವಿ, ಅದಾದ್ಮೇಲೆ ಮಿಲ್ಡ್ ರೈಸ್ ಬರುತ್ತೆ.
ಈ ಮಿಲ್ಡ್ ರೈಸ್ಗಳು ಕೂಡ ನಾವು ಸುಮಾರು ತತ್ವಗಳೆಲ್ಲ ಕಳ್ಕೊಬಿಡ್ತೀವಿ ಪಾಲಿಷ್ ಮಾಡಿದ್ಮೇಲೆ. ಇದನ್ನೆಲ್ಲ ನಾವು ಪಾಲಿಷಲ್ಲಿ ಮಾಡಿದ್ಮೇಲೆ ಅದರಲ್ಲಿ ಇರತಕ್ಕಂಥ ಎಲ್ಲ ಒಂದು ನ್ಯೂಟ್ರಿಯನ್ಸ್ ಸುಮಾರು ಕಡಿಮೆ ಆಗುತ್ತೆ. ಅದರಿಂದ ನಾವು ಮನುಷ್ಯ ಏನು ಮಾಡ ನಿಧಾನವು ಕಂಡಿಡ್ದ ಅದನ್ನು ಕುಸುಬಲಕ್ಕಿ ಮಾಡಿದರೆ ಅದರಿಂದ ಬಹಳ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಮನುಷ್ಯ ನಿಧಾನ ತಿಳ್ಕೊಂಡ್ಮೇನಾಯ್ತು, ಕುಸುಬಲಕ್ಕಿ ಮಾಡೋ ವಿಧಾನನ ಹೇಗೆ ಅಂತ ಒಂದು ಶುರು ಮಾಡೋದು. ಆ ಕುಸುಬಲಕ್ಕಿ ಮಾಡಿದ್ಮೇಲೆ ಅದೇ ಕುಸುಬಲಕ್ಕಿಂತ ನೀವು ಇವತ್ತು ಏನು ಪುರಿ ಅಂತ ತಗೊಳ್ತೀರಾ, ಅವಲಕ್ಕಿ ಅಂತ ತಗೊಳ್ತೀರಾ, ಆಮೇಲೆ ಪಾಪಡ್ ರೈಸ್ ಅಂತ ಇನ್ನೊಂದು ಬರುತ್ತೆ, ಅರಳು ಅಂತ ಬರುತ್ತೆ. ಇವೆಲ್ಲ ಕುಸುಬಲಕ್ಕಿಂದಾನೇ ಮಾಡೋ ಸಾಧ್ಯ ಅವೆಲ್ಲ ಅಷ್ಟೇ ಆಗಿ. ಅದರಿಂದ ವ್ಯಾಲ್ಯೂ ಅಡಿಷನ್ ಇದು ಮೌಲ್ಯವರ್ಧನೆ ಹೇಗೆ ಬೆಲೆ ನಾವು ಏರಿಸಬಹುದು ಅನ್ನೋದು ಫಾರ್ಮರ್ಸ್ಗೆ ಇಂಪಾರ್ಟೆಂಟ್. ಈಗ ನಾವು CFTRI ಮತ್ತೆ ಕೆಲವು ICR ಲ್ಯಾಬಿಂದ ಬರ್ಮಾ ದೇಶದಲ್ಲಿ ಹೋಗ್ಬಿಟ್ಟು ಡಾಕ್ಟರ್ MS ಸ್ವಾಮಿನಾಥನ್ ಜೊತೆಯಲ್ಲಿ ನಾವು ಸೇರ್ಕೊಂಡು ಮೈನಮಾರ್ಲಿ ರೈಸ್ ಬಯೋಪಾರ್ಕ್ ಅಂತ ಮಾಡಿದ್ದೀವಿ. ಅಂದ್ರೆ ರೈಸ್ ಬಯೋಪಾರ್ಕ್ ಅಂತ ಹೇಳಿದ್ರೆ ಆ ಭತ್ತ ಬಂದಿದ ತಕ್ಷಣ ಭತ್ತಿನ ನಾವು ಏನೇನು ಮಾಡೋಕ್ಕೆ ಸಾಧ್ಯ, ಒಬ್ಬ ರೈತ ಭತ್ತ ಇಷ್ಟನ್ನು ತೊಗೊಂಡ್ಬಂದ್ರೆ ಅವನು ಏನೇನು ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನ ಮಾಡಿ ತೋರಿಸಿದೀವಿ. ಅದರಲ್ಲಿ ಯಾವ ವಿಧಾನ ಪ್ರತಿಯೊಂದು ವಿಧಾನ ಮಾಡಿ ಅದರಿಂದ ಶಾವಿಗೆ ಮಾಡ್ತಕ್ಕಂಥ ವಿಧಾನ ಮತ್ತೆ ಪಾರ್ಬಾಯ್ಲ್ಡ್ ರೈಸ್ ಮಾಡ್ತಾ ವಿಧಾನ ಯಾವ ಮಾದರಿ. ಮತ್ತೆ ಇನ್ನೊಂದು ತಿಳಿದಿರ್ಬೋದು, ಕುಸುಬಲಕ್ಕಿ ನೀವು ತುಂಬಾ ಗಟ್ಟಿ ಇರುತ್ತೆ. ಕುಸುಬಲಿ ತಿನ್ಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದ್ರೆ ಅದು ರಬ್ಬರಿ ಸ್ಟ್ರಕ್ಚರ್ ಬರುತ್ತೆ ತಿನ್ಬೇಕು ಅಂತ ಹೇಳಿದ್ರೆ. ಆದ್ರೆ ಕುಸುಬಲಕ್ಕಿ ಮಾಡೋ ವಿಧಾನದಲ್ಲಿ ಬಹಳ ತತ್ವಗಳು, ಬಹಳ ನ್ಯೂಟ್ರಿಯೆಂಟ್ಸ್ ಎಲ್ಲ ಒಳಗಡೆ ಹೋಗುತ್ತೆ. ಯಾಕಂದ್ರೆ ಭತ್ತ ತಗೊಂಡು ನೀವು ನೀರಲ್ಲಿ ನೆನೆಸಿ ಅದು ರಾತ್ರಿ ಒಂದು 70 ಡಿಗ್ರಿ ಅಥವಾ 80 ಡಿಗ್ರಿ ಟೆಂಪರೇಚರ್ ನೆನೆಸಿ 6 ಅವರ್ಸ್ ನೆನೆಸಾದ್ಮೇಲೆ ಅದ್ರಲ್ಲಿ ನೀರು ತೆಗೆದಾದ್ಮೇಲೆ ಆ ಭತ್ತಕ್ಕೆ ನಾವು ಹಬೆ ಬಿಡ್ತೀವಿ, ಸ್ಟೀಮ್ ಬಿಡ್ತೀವಿ. ಯಾವ ನೀವು ಹಬೆ ಬಿಡ್ತಿರೋ ಜಾಸ್ತಿ ಹಬೆ ಬಿತ್ತಷ್ಟು ಆ ಕಾಳು ಬಂದು ಅಕ್ಕಿ ಕಾಳು ಬಂದು ಸಿಕ್ಕಾಬಿಟ್ಟು ಗಟ್ಟಿ ಆಗುತ್ತೆ. ಕಡಿಮೆ ಹಬೆ ಬಿತ್ತಷ್ಟು ಕೂಡ ಆ ಕಾಳು ಅಷ್ಟು ಗಟ್ಟಿ ಆಗೋಲ್ಲ. ಸೊ ಇವತ್ತು ಟೇಬಲ್ ರೈಸ್ ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಪಾರ್ಬಾಯ್ಲ್ಡ್ ರೈಸ್ ಇಸ್ ಆಲ್ಸೋ ಅದು ಟೇಬಲ್ ರೈಸ್ ಉಪಯೋಗಿಸೋ ಪ್ರಯತ್ನ ಮಾಡ್ತೀವಿ ನಾವು. ಅಂದ್ರೆ ಮನೆಯಲ್ಲಿ ನಾವು ಯಾವಾಗಲೂ ನಾವು ಪಾಲಿಶ್ ಅಕ್ಕಿ ತಿನ್ನೋದು ಸರಿ ಇಲ್ಲ. ಕಾರಣ ಪಾಲಿಶ್ ಮಾಡುವಾಗ ಎಲ್ಲಾ ನ್ಯೂಟ್ರಿಯನ್ಸ್ ಸ್ಪೆಷಲಿ ಅದರಲ್ಲಿ ವೈಟಮಿನ್ ಬಿ ಅನ್ನೋದು ಇಂಪಾರ್ಟೆಂಟ್ ವೈಟಮಿನ್ ಅದು ಹೊಟ್ಟೋಗ್ಬಿಡುತ್ತೆ. ಅದೇ ನೀವು ಕುಸುಬಲಕ್ಕಿ ತಗೊಂಡ್ರೆ ಆ ವೈಟಮಿನ್ ಬಿ ಫುಲ್ ಇರುತ್ತೆ, ಎಲ್ಲೂ ಹೋಗಿರಲ್ಲ, ಮಿನರಲ್ಸ್ ಒಳಗಡೆ ಹೋಗಿರುತ್ತೆ, ಅದರ ಆಯಿಲ್ ಕಂಟೆಂಟ್ಸ್ ಸುಮಾರು. ಇವೆಲ್ಲ ನ್ಯೂಟ್ರಿಟಿವ್ ಪಾಯಿಂಟ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದರಿಂದ ಕುಸುಬಲಕ್ಕಿ ಮಾಡಿ ನೀವೆಲ್ಲ ಉಪಯೋಗಿಸಿದ್ರೆ ಹೆಲ್ತ್ ತುಂಬಾ ಒಳ್ಳೇದು. ಮತ್ತೆ ನಮ್ಮ ಸರ್ಕಾರದಲ್ಲಿ ನಿಮಗೆ ಹೈ ಪಾಲಿಶ್ ರೈಸ್ ತಗೊಳ್ಕೂಡ್ದು. ಕಾರಣ ಅದನ್ನ ಅದರಿಂದ ನಾವೇನ್ ಮಾಡ್ತೀವಿ 3 to 4% ಪಾಲಿಶ್ ಅಂತ ಹೇಳ್ತೀವಿ. ಅಲ್ಲಿಗೆ ಅರ್ಥ ಏನು, ನೀವೊಂದು 100 kg ಬ್ರೌನ್ ರೈಸ್ ಆ ಶಿಲ್ಕ ತೆಗೆದ್ಮೇಲೆ ಆ 100 kg ಇಲ್ಲಿ ಒಂದು 3 ರಿಂದ 4 kg ಮಾತ್ರ ನೀವು ಆ ತೌಡು ತೆಗಿಬೇಕು, ಬ್ರ್ಯಾನ್ ತೆಗಿಬೇಕು. ಆವಾಗ ಉಳಿದ ರೈಸು ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ನೀವು ಕುಕ್ ಮಾಡೋದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಅದರಿಂದ ಬ್ರೌನ್ ರೈಸ್ ಅನ್ನು ತಿನ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಕೂಡ ಬ್ರೌನ್ ರೈಸ್ ತಿಂದ್ರೆ ಕೆಲವು ಜಾಗದಲ್ಲಿ ನಮ್ಗೆ ಡೇಂಜರ್ ಆಗುತ್ತೆ. ಕಾರಣ ಬ್ರೌನ್ ರೈಸ್ ಅಲ್ಲಿ ಮೇಲ್ಗಡೆ ಬ್ರ್ಯಾನ್ ಇರುತ್ತೆ. ಅದನ್ನ ನೀವು ಕುಕ್ ಮಾಡಿದ್ರೆ ಏನಾಗುತ್ತೆ, ಅಕ್ಕಿ ಬೇಯೋವಾಗ ಆ ಅಕ್ಕಿ ಓಪನ್ ಆಗುತ್ತೆ. ಅದು ಯಾವಾಗ ಓಪನ್ ಆಗುತ್ತೋ ನಿಮಗೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಮತ್ತೆ ಅದನ್ನ ಸಿಕ್ಕಾಪಟ್ಟೆ ನೀವು ಬೈಟ್ ಮಾಡಬೇಕು. ಅದರಿಂದ ಬ್ರೌನ್ ರೈಸ್ ತಗೊಳ್ಬೇಕು ಅಂತ ಸಾಮಾನ್ಯವಾಗಿ ಸ್ವಲ್ಪ ಪಾಲಿಶ್ ಕೊಡ್ತಿಕೊಂಡ್ರೆ ಮೈ ತುಂಬಾ ಒಳ್ಳೇದು. ಹಾಗೇನೆ ಬಾಸ್ಮತಿ ರೈಸ್ ಅನ್ನತಕ್ಕಂಥ ಮತ್ತೊಂದು ಇನ್ನೊಂದು ರೈಸು, ಬಾಸ್ಮತಿ ರೈಸು ಸ್ವಲ್ಪ ಸುವಾಸನೆ ಇದ್ರೂ ಕೂಡ ಅದು ಡಯಾಬಿಟಿಕ್ ರೈಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಏನ್ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ, ನೀವು ಯಾವಾಗ ಏನೇ ಒಂದು ಆಹಾರ ತಗೊಂಡು ನಿಮ್ಮ ಬಾಡಿಲಿ ಬೇಗ ಗ್ಲೂಕೋಸ್ ಯಾವ್ದು ಬೇಗ ಆಗುತ್ತೋ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಅಕ್ಕಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಪ್ ಟು 75 to 80 ಇರುತ್ತೆ. ಅಕ್ಕಿ ನೀವು ತೊಗೊಂಡಿದ ತಕ್ಷಣ 2 ಗಂಟೆ ಆದ್ಮೇಲೆ ನಮಗೆ ಪರವಾಗಿಲ್ಲ ಎಲ್ಲ ಡೈಜೆಸ್ಟ್ ಆಗೋಯ್ತು ಅಂತ ಹೇಳ್ತೀವಿ, ಅದು ಬೇಗ ನಿಮಗೆ ಜೀರ್ಣ ಆಗೋಗ್ಬಿಡುತ್ತೆ. ಅದೇ ನೀವು ರಾಗಿ ತಗೊಂಡ್ರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ನೀವು ನೋಡಿರ್ಬೋದು ರಾಗಿ ಸಾಮಾನ್ಯ ಕೂಲಿ ಮಾಡತಕ್ಕಂಥ ಕೆಲಸಗಳು ಅದೆಲ್ಲ ಕೋರ್ಸ್ ಗ್ರೈನ್ಸು, ಅದು ಡೈಜೆಷನ್. ನನ್ನ ಒಂದು PhD ವಿದ್ಯಾಭ್ಯಾಸದಲ್ಲಿ ರಾಗಿ ಪಿಷ್ಟನ ತೆಗೆದು ಆ ಪಿಷ್ಟ ಹೇಗೆ ಡೈಜೆಸ್ಟ್ ಆಗುತ್ತೆ ಸ್ಟಡಿ ಮಾಡಿ ಅದರಿಂದ ಗೊತ್ತಾಗಿದೆ ಅದು ಅಷ್ಟು ಬೇಗ ಡೈಜೆಸ್ಟ್ ಆಗೋಲ್ಲ. ಕೋರ್ಸ್ ಗ್ರೈನ್ಸ್ಗಳು ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ ಬಾಡಿಲಿ. ಆ ಥರ ನೀವು ಅಕ್ಕಿ ಯಾವ್ದು ತಗೊಳ್ಬೇಕು ಅಂದ್ರೆ ಬಾಸ್ಮತಿ ರೈಸ್ ಸ್ವಲ್ಪ ಅದು ಡಯಾಬಿಟಿಕ್ ರೈಸ್ ಅಂತ ಹೆಲ್ಪ್ ಆಗುತ್ತೆ. ಇದೇ ಥರ ನಿಮಗೆ ರೈಸಲ್ಲಿ ಸುಮಾರು ಗುಣಗಳು ಸಿಗುತ್ತೆ. ಇನ್ನು ನಿಮಗೆ ನಾನು ಮಾಡಿರ್ತಕ್ಕಂಥ ಲೇಟೆಸ್ಟ್ ನಿಮ್ಗೆಲ್ಲ ಗೊತ್ತಿರಬೇಕೆಲ್ಲ, ನೀವು ಬ್ಯಾಟರ್ ತಗೊಳ್ತಾ ಹೋಗ್ಬಿಟ್ಟು ಇಡ್ಲಿ ಮತ್ತೆ ದೋಸೆ ಬ್ಯಾಟರ್ ಸಿಗುತ್ತೆ, ಇಡ್ಲಿ ಮತ್ತೆ ದೋಸೆ ಪೌಡರ್ ಸಿಗುತ್ತೆ. ಅದು ಟೆಕ್ನಾಲಜಿ ನಾವೇ ಡೆವಲಪ್ ಮಾಡೋದು. ಆ ಟೆಕ್ನಾಲಜಿ ತಗೊಂಡು ನೀವು ಬ್ಯಾಟ್ರಿ ತಗೊಂಡ್ರೆ ಇವತ್ತು ತೊಗೊಂಬಂದೆ 3-4 ದಿವಸ ಉಪಯೋಗಿಸ್ಬೇಕು ಅದನ್ನ. ಅದಕ್ಕೆ ಪೌಡರ್ ಮಾಡಿದ್ವಿ ನಾವು. ಆ ಪೌಡರ್ನ ಬೇಕಾದ್ರೆ ನೀವು 6 ತಿಂಗಳು ಅಥವಾ 8 ತಿಂಗಳು ಇಡ್ಬೋದು, ಏನು ತೊಂದರೆ ಆಗೋಲ್ಲ. ರೂಮ್ ಟೆಂಪರೇಚರ್ ಇಟ್ಟು ಮತ್ತೆ ನೀವು ದೋಸೆ ಮಾಡಿ ಇಡ್ಲಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಉಪಯೋಗ ಬರುತ್ತೆ.
ಆ ಕೆಲಸನೂ ಕೂಡ ನಾವು ತೋರಿಸಿದ್ವಿ. ಹಾಗೆ ಅಕ್ಕಿಯಲ್ಲಿ ಸುಮಾರು ಗುಣಗಳು ಮಾಡಿದ್ವಿ. ಹೀಗೆ ಬಂದೆ ನೀವು ಇವತ್ತು ನೀವು ಹಾರ್ಲಿಕ್ಸ್ ಏನು ಉಪಯೋಗಿಸ್ತೀರ, ಆ ಹಾರ್ಲಿಕ್ಸ್ ಏನಾಗುತ್ತೆ, ವೀಟ್ ಅಂದ್ರೆ ಗೋಧಿ ತಗೊಂಡು ಅದನ್ನ ಸ್ಪ್ರೌಟ್ ಮಾಡಿ ಅಂದ್ರೆ ನೆನೆಸ್ಬಿಟ್ಟು ಜರ್ಮಿನೇಟ್ ಮಾಡ್ತಾರೆ, ಅದು ಸ್ಪ್ರೌಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಮಾಡಾದ್ಮೇಲೆ ಅದನ್ನ ಡ್ರೈ ಮಾಡಿ ಅದ್ರ ಮೇಲೆ ಸ್ಪ್ರೌಟ್ ಮೇಲೆ ತೆಗೆದು ಅದನ್ನ ಪೌಡರ್ ಮಾಡಿ ಒಂದು ರೋಲರ್ ಹೀಟರ್ ಹಾಕಿ ಅದನ್ನ ನಾವು ಡ್ರೈ ಅಂದ್ರೆ ಕುಕ್ ಮಾಡ್ತೀವಿ. ಎರಡು ರೋಲರ್ ಡ್ರೈಲ್ ಇರುತ್ತೆ, ಒಳಗಡೆ ಹಬೆ ಬರ್ತಾ ಇರುತ್ತೆ. ಆ ಮಧ್ಯದಲ್ಲಿ ಏನಾಗುತ್ತೆ, ಈ ಬ್ಯಾಟ್ರಿ ಹೋಗಿದ ತಕ್ಷಣನೇ ಅದು ಒಳ್ಳೆ ಚೆನ್ನಾಗಿ ಕುದಿಯುತ್ತೆ. ಅದು ಕುದಿದ ಕೆಳಗಡೆ ಪೌಡರ್ ತರ ಬೀಳುತ್ತೆ. ಆ ಪೌಡರ್ ತಗೊಳ್ಳೋದ್ರೆ ಹಾರ್ಲಿಕ್ಸ್ ಅಂತ ಹೇಳೋದು. ಅದೇ ತರ ಬೌನ್ವಿಟಾ ಅದೇ ತರ ಮಾಡ್ತೀವಿ. ಸೊ ಈ ತರ ಪ್ರಾಡಕ್ಟ್ ನಾವು ಮಾಡ್ತಕ್ಕಂಥ ಸಾಮಾನ್ಯ ನಾವು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತೀವಿ. ಹೀಗೆ ಬಂದು ಇವಾಗ ಬರ್ತಾ ನಾವು ಏನು ಮಾಡ್ತೀವಿ, ಮಲ್ಟಿ ಗ್ರೈನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಇವತ್ತು ಬೇಕರಿ ಪ್ರಾಡಕ್ಟ್ಸ್ ನೀವು ಏನೇ ತಗೊಂಡು ಕೂಡ ಮಲ್ಟಿ ಗ್ರೈನ್ಸ್ ಅಂತ ಕೊಡ್ತಾರೆ. ಆಶೀರ್ವಾದ ಆಟ ಆದವರು ಮಲ್ಟಿ ಗ್ರೈನ್ಸ್ ಅಂತ ಮಾಡ್ತಾರೆ. ಆದ್ರೆ ಆಶೀರ್ವಾದ ಮಾಡ್ತಕ್ಕಂಥ ಗ್ರೈನ್ಸ್ ಅಲ್ಲಿ ಜನಗಳಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ನಾನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ನಾನು ಚೇರ್ಮನ್ ಆಗಿ ಕುತ್ಕೊಂಡು ಡೆಲ್ಲಿಲಿ ಮಾತಾಡ್ತಾ ಇರುವಾಗ ಆಶೀರ್ವಾದ್ ಕಂಪ್ನಿ ಬಂದಿರುವಾಗ ನೀವು ಏನಪ್ಪ ಮಲ್ಟಿ ಗ್ರೈನ್ಸ್ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬ್ರೆಡ್ ಮಾಡಿದ್ರೆ ಬ್ರೆಡ್ ಮೇಗಡೆ ಎರಡು ಗ್ರೈನ್ ಹಾಕಿ ನೋಡಿಬೇಕು ನೀವು. ಸಾಮಾನ್ಯವಾಗಿ ಮಲ್ಟಿ ಗ್ರೈನ್ಸ್ ಬ್ರೆಡ್ ಅಂತ ಕೊಟ್ಟು ಮೇಗಡೆ ಎಲ್ಲ ಗ್ರೈನ್ಸ್ ಹಾಕಿರ್ತಾರೆ. ಅದು ತಪ್ಪು. ಮನುಷ್ಯರಿಗೆಲ್ಲ ಮೋಸ ಮಾಡ್ತಾರೆ. 90% ಅಂದ್ರೆ 100ರಲ್ಲಿ 90 ಭಾಗ ಗೋಧಿ ಹಿಟ್ಟು ಹಾಕ್ಬಿಟ್ಟಿದ್ದೇನೆ, ಅದು ಮೈದಾ ಹಾಕ್ಬಿಟ್ಟಿದ್ದೇನೆ. ಇನ್ನು ಬಾಕಿದ 10 ಭಾಗ ಮಾತ್ರ ಸ್ವಲ್ಪ ರಾಗಿ, ಸ್ವಲ್ಪ ಜೋಳ, ಸ್ವಲ್ಪ ಹಾಕ್ಬಿಡ್ತಾರೆ. ಅದಕ್ಕೆ ನಾನು ಸುಮಾರು ಹೇಳಪ್ಪ, ಹಾಗಲ್ಲಪ್ಪ, ತಪ್ಪೇನು, ಸರಿಯಾಗಿ ಸಂಶೋಧನೆ ಮಾಡಿದ್ರೆ ಬರೀ 50% ಮಾತ್ರ ನೀವು ಮೈದಾ ಹಾಕಬೇಕು. ಇನ್ನು 50% ಬೇರೆ ಗ್ರೈನ್ಸ್ಗಳು ಹಾಕ್ಬಹುದು. ಅದು ಆ ಕೆಲಸ ಮಾಡಲ್ಲ ಅಂತಾರೆ. ಕಷ್ಟ ಬಿದ್ದು ಆ ಒಳ್ಳೆ ಬ್ರೆಡ್ ಪಬ್ಲಿಕ್ ಕೊಡ್ಬೇಕಾದ್ರೆ ಇಲ್ವೇ ಇಲ್ಲ. ಆದರೆ ನಿಮ್ಗೆ ಗೊತ್ತಿರ್ಬೇಕು, ಇವೆಲ್ಲ ತುಂಬಾ ಚೀಟಿಂಗ್. ಪಬ್ಲಿಕ್ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ಏನ್ ಮಾಡೋಕ್ಕಾಗ್ತದೆ? ಮಲ್ಟಿ ಗ್ರೈನ್ಸ್, ಅದೇ ಮಲ್ಟಿ ಗ್ರೈನ್ಸ್ ನಾವು ಸುಮಾರು ಒಂದು ಪ್ರಾಜೆಕ್ಟ್ 35 ಕೋಟಿ ಪ್ರಾಜೆಕ್ಟ್ ತಗೊಂಡು ಮಲ್ಟಿ ಗ್ರೈನ್ಸ್ ಅಲ್ಲಿ ಏನೇನು ಮಾಡಬಹುದು, ಆ ಮಲ್ಟಿ ಗ್ರೈನ್ಸ್ ನಾವು ಕೆಲವು ಪದಾರ್ಥಗಳು ಮಾಡಿದೀವಿ ನಾವು. ಅವೆಲ್ಲ ಪ್ರೋಸೆಸ್ಗಳು ಅವೈಲಬಲ್. ಅದರಲ್ಲಿ ಸುಮಾರು ಜನಕ್ಕೆ ಯಾವ್ಯಾವ ಪ್ರಾಡಕ್ಟ್ ಅಂದ್ರೆ, ಒಂದು ಸ್ವೀಟ್ ಮಿಕ್ಸ್ ಮಾಡಿದೀವಿ. ಅದರಲ್ಲಿ ನೀವು ಯಾವ್ದು ಬೇಕಾದ ಸ್ವೀಟ್, ರಾಗಿ ಬೇಸ್ ಮಾಡ್ತಕ್ಕೊಂದು ಸ್ವೀಟ್ ಮಿಕ್ಸ್ ಮಾಡಿದ್ವಿ, ವೀಟ್ ತಗೊಂಡು ಸ್ವೀಟ್ ಮಿಕ್ಸ್ ಮಾಡಿದ್ವಿ. ಅದ್ರಲ್ಲಿ ಏನು ಅಡ್ವಾಂಟೇಜ್, ಅದ್ರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಅಂದ್ರೆ ನಾರು ಪದಾರ್ಥ ಜಾಸ್ತಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಮಿನರಲ್ಸ್ ಜಾಸ್ತಿ ಇರುತ್ತೆ, ಪಾಲಿಶ್ ಮಾಡಿರಲ್ಲ. ಎಲ್ಲ ಒಂದು ತತ್ವ ಉಪಯೋಗ ಮಾಡ್ತೀವಿ. ಆ ಮಲ್ಟಿಗ್ರೇನ್ ಪ್ರಾಡಕ್ಟ್ಸ್ ಕೂಡ ಸುಮಾರು ಬಂದಿವೆ. ಇವೆಲ್ಲ ನಿಮಗೆ CFTI ಸುಮಾರು ಟೆಕ್ನಾಲಜಿ ನಿಮಗೆ ಸಿಗುತ್ತೆ, ಬೇಕಾದ್ರೆ ಸಿಗುತ್ತೆ. ಹೀಗೇನೆ. ಸೊ ನಾನು ಯಾವ ಒಂದು ಗ್ರೈನ್ಸ್ ತಗೊಂಡು ಅದು ಏನೇನು ಮಾಡೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಹೇಳಿದೆ. ಅದು ನನ್ನ ಚಾಪ್ಟರ್ ತುಂಬಾ ಜಾಸ್ತಿ ಇದೆ, ಇನ್ನು ಅದರ ಡೀಟೇಲ್ಸ್ ಹೇಳಕ್ ಹೋಗಲ್ಲ. ಇನ್ನೊಂದು ನೀವು ಹೇಳಬೇಕು ಅಂತ ಹೇಳಿದ್ರೆ, ಮರಗೆಣಸು ಅಂತ ನೀವೆಲ್ಲ ನೋಡಿರ್ಬೇಕು. ಮರಗೆಣಸು ಮರಗೆಣಸಿನಿಂದ ನೀವು ಸೀಮೆ ಅಕ್ಕಿ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ನಡೆದಿದೆ, ಅದನ್ನು ನಡೆದಿದೆ. ಹಾಗೇನೆ ಈ ಬೆಲ್ಲ, ಇಲ್ಲಿ ರಾಮಕೃಷ್ಣ ಮಾತಾಡೋರು ಬೆಲ್ಲದ ಬಗ್ಗೆ ಮಾತಾಡೋರು, ನಮ್ಮ ಗೌಡ್ರು ಮಾತಾಡೋರು. ಆ ಬೆಲ್ಲದ ಬಗ್ಗೆ ಕೂಡ ನಾವು ಚಾಮರಾಜನಗರ ಡಿಸ್ಟಿಕ್ಗೆ ನಾವು ಕೆಲವು ಮಾಡಿ ಅವ್ರು ಅಲ್ಲೇ ಹೋಗ್ಬಿಟ್ಟು ಕಬ್ಬು ತಗೊಂಡು ಯಾವ ರೂಪದಲ್ಲಿ ಅವರು ಏನ್ ಮಾಡ್ತಾರೆ, ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಹಾಕಿ ತುಂಬಾ ಬಿಳಿ ಬೆಲ್ಲ ಮಾಡ್ತಾರೆ. ಅದು ಹೆಲ್ತ್ಗೆ ಸರಿ ಇಲ್ಲ. ಅದು ಕ್ಯಾನ್ಸರ್ ಆಗೋದು ಜಾಸ್ತಿ. ಅದಕ್ಕೋಸ್ಕರ ಬೆಲ್ಲಕ್ಕೆ ಹೋದ್ರೆ ನೀವು ಬಿಳಿ ಬೆಲ್ಲ ತಗೊಂಡಷ್ಟು ಕೂಡ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಎಷ್ಟು ಸ್ವಲ್ಪ ಕಪ್ಪಾಗಿರುತ್ತೆ ಬೆಲ್ಲ, ಅದು ತುಂಬಾ ಒಳ್ಳೆ ಹೆಲ್ತ್, ತುಂಬಾ ಒಳ್ಳೇದು. ಅದನ್ನ ಕಪ್ಪನ್ನ ನಾವು ಜಾಸ್ತಿ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಮಾಡಿ CFTI ಮಾಡಿ ತೋರಿಸಿದ್ವಿ ಅಲ್ಲಿ ಹೋಗ್ಬಿಟ್ಟು. ಇವತ್ತಿನ ದಿವಸ ನಮ್ಮ ಕೊಲಿ ಡಾಕ್ಟರ್ MS ಮೀರಾ ಅಂತ ಇದ್ದಾರೆ. ಪ್ರಾಬಲಿ ಅವ್ರ ನಿಮ್ಮೆಲ್ಲ ಇನ್ಫಾರ್ಮೇಶನ್ ಸಿಗ್ಬೋದು CFTI ಹೋದ್ರೆ. ನಾನು ರಿಟೈರ್ ಆಗಿ 13 ವರ್ಷ ಆಗುತ್ತೆ ಕೇಂದ್ರ ಆಹಾರ ಸಂಶೋಧನೆಯಿಂದ. ಇವಾಗ ನಮ್ಮನ್ನು ನೀವು ಹೋದ್ರೆ ನಿಮ್ಗೇನೋ ಅವಶ್ಯಕತೆ ಬೇಕು ಅಂತ ಅಲ್ಲಿ ಕೇಳಿದ್ರೆ ಸಮ್ ಇನ್ಫಾರ್ಮೇಶನ್ ನಿಮಗೆ ಸಿಗ್ಬೋದು. ಹೀಗೆ ಹಲವಾರು ವಿಷಯಗಳು ನಿಮ್ಗೆ ಹೇಳಬೇಕು ಅಂತಂದ್ರೆ, ಹಾಗೆ ದ್ವಿದಳ ಧಾನ್ಯಗಳು, ಆ ದ್ವಿದಳ ಧಾನ್ಯಗಳ ಅದ್ರ ಬಗ್ಗೆ ಯಾವ ಉಪಯೋಗಿಸ್ಬೇಕು, ಹೇಗೆ ನಿಮ್ಗೆ ಗೊತ್ತಿರ್ಬೋದು. ದ್ವಿದಳ ಧಾನ್ಯದಲ್ಲಿ ಒಂದ್ ಕಾಲದಲ್ಲಿ ಇಟ್ಟಿಗೆ ಗೂಡಲ್ಲಿ ಆ ದ್ವಿದಳ ಧಾನ್ಯ ಬೇಕಂದ್ರೆ ಇದನ್ನ ಪಲ್ಸ್ ತಗೊಂಡಿದ್ದಾನೆ, ಕೆಮ್ಮಣ್ಣು ಹಾಕಿ ಅದನ್ನ ವೆಟ್ಟಲ್ಲಿ ಹಾಕೊಂಡು ಬಿಸಿಲಲ್ಲಿ ಒಣಗಿಸ್ತಾ ಇದ್ರು. 8 ದಿವಸ ಒಣಗಿಸ್ಬಿಟ್ಟು ಆಮೇಲೆ ಕೈಯಲ್ಲಿ ಮಾಡ್ತಾ ಇದ್ರು. CFTI ಏನ್ ಮಾಡಿದ್ರು, ಒಂದು ತಗೊಂಡು ಡೈರೆಕ್ಟ್ ಆಗಿ ತಗೊಂಡೆ, ಮಣ್ಣೇನು ಉಪಯೋಗಿಸ್ದೇನೆ ಆ ಒಂದು ಫುಲ್ ಪಲ್ಸ್ ನ ತಗೊಂಡು ಯಾವ ರೂಪದಲ್ಲಿ ಅದಕ್ಕೊಂದು ದಾಲ್ ಮಾಡ್ಬೋದು ಅನ್ನೋದನ್ನ ಇವತ್ತು ಸಾಯಂಕಾಲ ಶುರು ಮಾಡಿದ್ರೆ ನಾಳೆ ಸಾಯಂಕಾಲದವರೆಗೆ ನೀವು ದಾಲ್ ಮಾಡ್ಬೋದು ಅಂತ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿ ಮಿನಿ ದಾಲ್ ಮಿಲ್ ಅಂತ ಮಾಡಿದ್ವಿ, ವರ್ಸಟೈಲ್ ದಾಲ್ ಮಿಲ್ ಅಂತ ಮಾಡಿದ್ವಿ, ಬೋಲ್ಡ್ ಪಲ್ಸಸ್ ಹೇಗೆ ಮಾಡಿದ್ವಿ, ಅದು ಪಲ್ಸ್ ಟೆಕ್ನಾಲಜಿ ಫುಲ್ ಬರುತ್ತೆ. ಹೀಗೆ ನಿಮ್ಮ ಮಕ್ಕಳಿಗೆ ಆಗ್ತಕ್ಕಂಥ ವೀನಿಂಗ್ ಫುಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ನಿಮ್ಗೆಲ್ಲ ಗೊತ್ತಿದೆ, ಅದು ಹುರಿ ಇಟ್ಟು ಅಂತ ಮಕ್ಕಳಿಗೆಲ್ಲ ಕೊಡ್ತೀರ ನೀವು. ಏನು ನೀವು ಗ್ರೀನ್ ಗ್ರಾಮ್ ತಗೊಳ್ತೀರಾ, ಹೆಸರು ಕಾಳು ತಗೊಳ್ತೀರಾ, ಅದನ್ನ ತಗೊಂಡು ಅದನ್ನ ನೆನೆಸ್ಬಿಟ್ಟು ಅದನ್ನ ಜರ್ಮಿನೇಟ್ ಮಾಡಿ ಆಮೇಲೆ ಡ್ರೈ ಮಾಡಿ ಆಮೇಲೆ ಆ ಮೇಲ್ಗಡೆ ಮೊಳಕೆಲ್ಲ ತೆಗೆದ್ಬಿಟ್ಟು ನೀವು ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ್ಮೇಲೆ ಅದು ಗ್ರೈಂಡ್ ಮಾಡಿದ್ರೆ ಪೌಡರ್ ಆಗುತ್ತೆ.
ಹಾಗೆ ರಾಗಿನೂ ಅದೇ ಥರ ಮಾಡಿಬಿಟ್ಟೇನೆ. ಅದಕ್ಕೂ ರಾಗಿ ನೆನೆಸ್ಬಿಟ್ಟು ಅದು ಜರ್ಮಿನೇಟ್ ಮಾಡಿ ಅದನ್ನು ಡ್ರೈ ಮಾಡಿ ಮಾಡಾದ್ಮೇಲೆ ಅದು ಮಾಡ್ತಾರಂತ ಪೌಡ್ರು. 70 ಭಾಗ ರಾಗಿ, 30 ಭಾಗ ಈ ನಿಮ್ಮ ಇದು ಯಾವುದೋ ಹೆಸರು ಕಾಳು, ಅದು ಜರ್ಮಿನೇಟ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ, ಬೆಳೆಯೋ ಮಕ್ಕಳು 5 ತಿಂಗಳು 6 ತಿಂಗಳಿಗೆ ವೀನಿಂಗ್ ಫುಡ್ ಅಂತ ಕೊಡ್ತೀವಿ. ನಿಮಗೆಲ್ಲ ಗೊತ್ತಿರಬೇಕು, ಮನೆಯಲ್ಲಿ ವಯಸ್ಸಾದ ಮಾಡಿಕೊಡ್ತಾ ಮಕ್ಕಳಿಗೆ. ಯಾಕಂದರೆ ರಾಗಿಯಿಂದ ಸಿಕ್ಕಾಬಿಟ್ಟು ಕ್ಯಾಲ್ಸಿಯಂ ಸಿಗುತ್ತೆ, ಈ ಕಡೆ ರಾಗಿಯಿಂದ ಕ್ಯಾಲ್ಸಿಯಂ ಸಿಗುತ್ತೆ, ಪ್ಲಸ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ನಿಮ್ಮ ಹೆಸರು ಕಾಳಿಂದ ಪ್ರೋಟೀನ್ ಸಿಗುತ್ತೆ. ಇವೆರಡೂ ಬಿಕಾಸ್ ಜರ್ಮಿನೇಟ್ ಮಾಡಿ ಅದಕ್ಕೆ ರೋಸ್ಟ್ ಮಾಡೋದ್ರಿಂದ ಅದ್ರ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಎಲ್ಲ ಬ್ರೇಕ್ ಆಗಿ ಸ್ಮಾಲ್ ಆಗಿರುತ್ತೆ. ಆ ಸ್ಮಾಲ್ ಆಗಿ ಅಂತ ಮಕ್ಕಳಿಗೆ ಡೈಜೆಷನ್ ಈಸಿ ಆಗುತ್ತೆ. ಸೊ ಮಕ್ಕಳಿಗೆ 4-5 ಅಪ್ ಟು 3 years ವೀನಿಂಗ್ ಫುಡ್ ಅಂತ ಮಾಡ್ತೀವಿ. ನೀವು ಗೂಗಲ್ ಮಾಡಿ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ ಅವೆಲ್ಲ. ಸೊ ಆ ಥರ ವೀನಿಂಗ್ ಫುಡ್ಡು ಸುಮಾರು ವಯಸ್ಸಾದವ್ರು ಯಾವ ಥರ ವೀನಿಂಗ್ ಫುಡ್ಡು ಮತ್ತು ಮಧ್ಯ ವಯಸ್ಕರಾದ ಪ್ರತಿಯೊಬ್ಬರಿಗೂ ಹೇಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೀನಿಂಗ್ ಫುಡ್ಡು ಮಾಡಿದ್ವಿ. ಹೀಗೆ ನಾವು ಸಿಂಗಲ್ ಗ್ರೈನ್ಸು, ದ್ವಿದಳ ಧಾನ್ಯಗಳನ್ನು ಸುಮಾರು ಪ್ರಾಡಕ್ಟ್ ಮಾಡಿ ಗ್ರೈನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೇಫ್ಟಿಯಲ್ಲಿ ನೀವು ಹೋದರೆ ಅಲ್ಲಿ TTBD ಅಂತ ಇದೆ, ಅಲ್ಲಿ ಎಲ್ಲ ಪ್ರೋಸೆಸ್ಗಳು ಸಿಗುತ್ತೆ. ನಿಮಗೆ ತೊಗೊಂಡು ನಿಮಗೆ ಪ್ರೋಸೆಸ್ ನಾವು ಕೊಟ್ಟ ಮೇಲೆ ಆ ಪ್ರೋಸೆಸ್ ನಿಮ್ಗೆ ಸುಮ್ಮನೆ ಕೊಡೋಲ್ಲ. ನಾವು ಮೇಬಿ 5,000 10,000 ತೊಗೊಂಡು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ನಾವು ಡೆಮಾನ್ಸ್ಟ್ರೇಟ್ ಮಾಡಿ ನೀವು ಅದಕ್ಕೆ ನಿಮ್ಮ ಕೈಲೇ ಮಾಡಿಸ್ತೀವಿ. ನಿಮಗೆ ಧೈರ್ಯ ಬರುವಂಗೆ ಅದನ್ನು ಪ್ರೋಸೆಸ್ ತೊಗೊಂಡೋಗ್ಬಿಟ್ಟು ಬೇಕಾದ್ರೆ ನೀವು ಇಂಡಸ್ಟ್ರಿ ಶುರು ಮಾಡ್ಬೋದು, ಅಥವಾ ನಿಮ್ಗೆ ಏನು ಬೇಕಾ ಪ್ಲ್ಯಾನ್ ಮಾಡಿ ಬ್ಯಾಂಕಿಂದ ನಿಮಗೆ ಲೋನ್ ಈಸಿಯಾಗಿ ಸಿಗುತ್ತೆ. ಇದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ನಮ್ಮ ಸೇಫ್ಟಿ ಅಂತ. ಇದೊಂದೇ ನಾನು ಹೇಳ್ತಾ ಇದ್ದೆ ಬರೀ ಗ್ರೈನ್ಸ್ ಬಗ್ಗೆ. ಹಾಗೆ ನಿಮಗೆ ಹಣ್ಣು ಹಂಪ್ಲಿಮೋ ಇದೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಟೆಕ್ನಾಲಜಿ ಅಂತ ಇದೆ. ಹಾಗೆ ಬೇಕಾ ಫರ್ಮೆಂಟೇಷನ್ ಟೆಕ್ನಾಲಜಿ ಅಂತ ಇದೆ. ಇವೆಲ್ಲ ಬೇಕಾಷ್ಟು ಟೆಕ್ನಾಲಜಿ ತುಂಬ ಇದೆ. ಇದು ಕೆಲವು ಜನರೆಲ್ಲ ಹೇಳ್ತಕ್ಕಂಥ ನನಗೆ ವ್ಯಾಲ್ಯೂ ಅಡಿಷನ್ ಟು ಫುಡ್ ಗೈನ್ಸ್ ಅಂತ ನಾನು ಹೇಳಿದ್ದೇನೆ. ಇನ್ನು ಜಾಸ್ತಿ ಟೈಮ್ ಇಲ್ಲ. ಇದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಏನಾರು ಕೇಳಬೇಕು ಅಂತಿದ್ರೆ ನೀವು ಕೇಳಿದ್ರೆ ಯಾವಾಗಲೂ ನಾವು ಆನ್ಸರ್ ಕೊಡೋಕ್ಕೆ ಸಿದ್ಧವಾಗಿದೆ. ನನಗೆ ಆ್ಯಕ್ಚುಲಿ ಸ್ಲೈಡ್ ಏನು ಮಾಡಬೇಡಿ ಅಂತ ಹೇಳಿದ್ರು ನನಗೆ. ನೀವು ಸುಮ್ಮನೆ ನಿಂತ್ಕೊಂಡು ಮಾತಾಡಿ ನಿಮಗೆ ಅವ್ರು ಏನು ಕೇಳ್ತಾ ಅದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳಿ ನನಗೂ ಅರೇಂಜ್ ಮಾಡಿಸಿದ್ರು. ಸೊ ಅದರಿಂದ ನಾನು ಸ್ಲೈಡ್ ಏನು ತಂದಿಲ್ಲ ನಿಮಗೆ. ಏನಾರ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಕೇಳಿ. ಈ ಕೃಷಿ ಮೇಳವೆಲ್ಲ ಒಳ್ಳೇದಾಗಲಿ ಅಂತ ದೇವರು ಒಳ್ಳೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.